ಪಿಎಫ್ಐನಿಂದ ಖಾದರ್ಗೆ ಜೀವ ಬೆದರಿಕೆ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಪಮಾ ಶಣೈ ಹೇಳಿಕೆಗೆ ಬೀದರ್ನಲ್ಲಿ ಸ್ಪೀಕರ್ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಮೊನ್ನೆ ಅನುಪಮಾ ಶಣೈ ಅವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು. ಪಿಎಫ್ಐನಿಂದ ಖಾದರ್ಗೆ ಜೀವ ಬೆದರಿಕೆ ಇದೆ ಅನ್ನುವಂತಹ ವಿಚಾರ. ಇವತ್ತು ಸ್ಪೀಕರ್ ಖಾದರ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗಾಗಿ ಎನ್ಐಎ ಸ್ಥಾಪನೆ ಮಾಡೋದು ಬೇಡ, ಜಿಲ್ಲೆಯ ಜನಕ್ಕಾಗಿ ಮಾಡೋದಾದ್ರೆ ಮಾಡ್ಲಿ. ಎಲ್ಲಿ ಹುಟ್ಟಬೇಕು, ಎಲ್ಲಿ ಸಾಯ್ಬೇಕು ದೇವರು ಬರೆದಿದ್ದಾನೆ. ದೇವರಿಟ್ಟಂತೆ ಇರಲಿ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಈ ಹಿಂದೆ ಕೆಲವು ಬಾರಿ ಜೀವ ಬೆದರಿಕೆ ಬಂದಿದೆ. ಅಂಡರ್ವರ್ಲ್ಡ್ನಿಂದಲೂ ಕೂಡ ಜೀವ ಬೆದರಿಕೆ ಕರೆ ಬಂದಿವೆ. ಬೀದರ್ನಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಇದರಲ್ಲಿ ದೇವರ ಹಣೆ ಬರ ಎಲ್ಲಿ ಹುಟ್ಟಬೇಕು, ಎಲ್ಲಿ ಸಾಯ್ಬೇಕಂತೇಳಿ ಬರೆದಿದ್ದಾರೆ. ಅದು ಚೆನ್ನಾಗಿ ದೀರ್ಘಕಾಲದಲ್ಲಿ ಆಯುಷ್ಯ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿ ನೆಮ್ಮದಿಯಿಂದ ಸಾಯುವಂಥ ಒಂದು ಪರಿಸ್ಥಿತಿ ದೇವರು ಒದಗಿಸಿಕೊಡ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇವೆ. ಅದಕ್ಕಿಂತ ದೇವರು ಇಟ್ಟದ್ದು ಆಗುವಂಥ ನನ್ನ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಏನು ಕೂಡ ಇಲ್ಲ. ಈಗ ನೀವು ಮೈಕ್ ಇದ್ದೀರಿ, ನೆಕ್ಸ್ಟ್ ಇದ್ದೀರ ನಮ್ಗೆ ಗೊತ್ತು, ನೀವು 100 ವರ್ಷ ಇರಬೇಕು, ಗ್ಯಾರಂಟಿ ಇದ್ದೀರಾ? ನಾನಿಲ್ಲಿ ಮಾತಾಡ್ತಿದ್ದೇನೆ, ನನಗೆ ಗ್ಯಾರಂಟಿ ಉಂಟಾ? ತಿರುಗಿ ಹೋಗೋ ನನಗೆ ಗ್ಯಾರಂಟಿ ಇಲ್ಲ. ನಾವೇನು ಪ್ರಾರ್ಥನೆ ಮಾಡಿ, ನಾವು ನೆಮ್ಮದಿ ಇದ್ದು ಸಂತೋಷ ಪ್ರಾರ್ಥನೆ ಮಾಡುವ. ಇಲ್ಲ, ನನಗೆ ಯಾಕಿದೆ, ನನಗೆ ಯಾವ ಜೀವ ಬದಲಿಕೆ ಕೂಡ ಇಲ್ಲ. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಬಾಲಸ್ ಬಂಧದಲ್ಲಿ ಇರ್ತದೆ, ಅಂಡರ್ ವರ್ಲ್ಡ್ ಅದಿದೆಲ್ಲ, ಅದಕ್ಕೆ ನಾವೇನು ಕೂಡ ಮಾನ್ಯತೆ ನಾವು ಕೊಡಲಿಲ್ಲ. ನಮಗಾಗಿ ಮಾಡೋದು ಬೇಡ. ಈ ರಾಜ್ಯ ಜನತೆಗೆ ಏನು ಬೇಕು ಮತ್ತು ದೇಶದ ಜನತೆಗೆ ಏನು ಬೇಕು, ನಮ್ಮ ಜಿಲ್ಲೆಯ ಜನತೆಗೆ ಏನು ಬೇಕು, ಅದಕ್ಕೆ ಮಾಡಿದ್ರೆ ಆಯಿತು. ಇದರಲ್ಲಿ ದೇವರ Thank you.